ವೆಲ್ಕಮ್ ಬ್ಯಾಕ್. ವೀಕೆಂಡ್ಗಳು ಬಂತು ಅಂದರೆ ಸಾಕು, ಫಂಕ್ಷನ್ಸು ಅದು ಇದು ಅಂತ ಎಲ್ಲ ಇರುತ್ತೆ. ಈ ವೀಕೆಂಡು ಶನಿವಾರ ಒಂದು ಮದುವೆ ಇತ್ತು, ಹಾಗಾಗಿ ನಾವು ಹೊರಟಿದ್ದೀವಿ. ತುಂಬ ಹತ್ರದಲ್ಲಿ ಅಂದರೆ ತುಂಬ ಹತ್ರ ಅಲ್ಲ, ಸ್ವಲ್ಪ ವೆಹಿಕಲಲ್ಲೇ ಹೋಗಬೇಕು. ಯಾಕಂದರೆ ಸೀರೆ ವೇರ್ ಮಾಡಿರ್ತೀವಿ, ಆ ರಾತ್ರಿಯಲ್ಲಿ ಹೋಗೋದಕ್ಕೂ ಆಗೋಲ್ಲ. ನಾವು ಒಂದು 7:30 ಹಂಗೆ ಹೊರಟಿದ್ದು. ಇಲ್ಲೇ ನಮ್ಮ ಹತ್ರದಲ್ಲಿರೋ PKV ಆಚಾರ್ಯ ಭವನಕ್ಕೆ ಆಲ್ರೆಡಿ ರೀಚ್ ಆದೋ. ಸೊ ಅಲ್ಲಿ ಪಾರ್ಕಿಂಗಿಗೆ ಇಲ್ಲೇ ಹೋಗಿ ಅಂತ ಹೇಳಿದ್ರು. ಹಂಗಾಗಿ ನೀನು ಆ ಕಡೆಗೆ ಪಾರ್ಕಿಂಗ್ ಮಾಡಿ ಅಂತ ಕಳಿಸ್ಬಿಟ್ಟು ನಮ್ಮದು ಪಯಣ ಆಚಾರ್ಯ ಭವನದ ಹತ್ರ ನಡೀತು. ನಮ್ಮ ಅತ್ತೆ ಮಾವ ಎಷ್ಟು ಕ್ಯೂಟಾಗಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರಲ್ವ. ನಮ್ಮ ಮಾವ ಅಷ್ಟೇ ಕೇರ್ ಮಾಡ್ತಾರೆ ನಮ್ಮ ಅತ್ತೆನ. ಹಾಗೆ ಬಂದೇ ಬಿಡ್ತು ಚೌಟ್ರಿ. ಈ ಥರದ ಪ್ಲೇಸ್ಗಳು ನೋಡಿದಾಗ ಸುಮ್ಮನೆ ಇರೋಕ್ಕಾಗತ್ತಾ? ಮಕ್ಳನ್ನ ಕೂರಿಸಿ ಒಳ್ಳೆದೊಂದು ವೀಡಿಯೋ ಫೋಟೋಸ್ ಏನಾದ್ರು ತೆಗಿಸ್ಬೇಕು. ಇವರಿಬ್ಬರು ಒಂದು ಕಡೆ ಕೂರಿಸೋದು ನಮಗೆ ತುಂಬ ಕಷ್ಟ. ಬಟ್ ಏನು ಮಾಡೋದು, ಇಬ್ರದ್ದು ಒಂದೊಂದೇ ಫೋಟೋ, ಅವನೊಂದು ಕಡೆ ಇನ್ನೊಂದು ಕಡೆ ಇರ್ತಾನೆ ಅಂತ ಹೇಳಿ ಕೂರಿಸಿ ಬೆದರಿಸಿ ಫೋಟೋ ತೆಗೆಸ್ಕೊಂಡೆ. ಅದಾದಮೇಲೆ ಒಂದು ಡ್ರಿಂಕ್ ಇತ್ತು, ಕುಡ್ಕೊಂಡು ನಮ್ಮ ಯಜಮಾನ್ರು ಆಮೇಲೆ ಬಂದರು, ಜಾಯ್ನ್ ಆದರು. ಇರಲಿ ಅಂತೇಳಿ ಅವ್ರ ಜೊತೆನೂ ಒಂದು ವೀಡಿಯೋ ಮಾಡಿಕೊಂಡೆ. ಅವರು ಫೋಟೋ ತೆಗಿತಿದ್ದಾಳೋ ವೀಡಿಯೋ ಮಾಡ್ತಿದ್ದಾಳೋ ಅಂತ ಕನ್ಫ್ಯೂಸ್ ಆಗಿ ಅವ್ರಿಗೆ ಹೇಗೋ ವರ್ತಿಸ್ತಿದ್ರು. ಇರಲಿ ಅದಾದಮೇಲೆ ಕೂತ್ಕೊಂಡು ಅಲ್ಲಾದಮೇಲೆ ಅಲ್ಲಿ ನಮ್ಮದು ಫ್ಯಾಮಿಲಿದೊಂದು ವೀಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಮೀಮು ಆಲ್ರೆಡಿ ಪೋಸ್ ಕೊಡ್ತಾ ಇದ್ದಾನೆ. ನಮ್ಮ ಅತ್ತೆ ಈ ಕಡೆ ಕೂತಿದ್ದಾರೆ, ನಮ್ಮ ಮಾವ, ನಮ್ಮ ರೇಷು, ನಮ್ಮ ಯಜಮಾನ್ ರೋಡಲ್ಲ ಆ ಕಡೆ ಕೂತ್ಕೊಂಡ್ರು. ಎಷ್ಟೊತ್ತು ಕೂತ್ಕೊಳ್ಳೋದು. ಅದಾದಮೇಲೆ ಇನ್ನು ಏನಾದರೂ ಗಿಫ್ಟ್ ಕೊಡೋಣ, ಇಲ್ಲಾಂದರೆ ಊಟಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡು, ಇನ್ನೇನು ಗಿಫ್ಟ್ ಕೊಡೋದ್ರಲ್ಲಿ ಕ್ಯೂ ಇದ್ದರೆ ಅಲ್ಲಿಗೆ ಹೋಗೋಣ, ಇಲ್ಲಾಂದರೆ ಊಟಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಕೂತಿದ್ದೋ. ಸರಿ ಇನ್ಯಾಕೆ ತಡ, ಊಟಕ್ಕೆ ಹೋಗ್ಬಿಡೋಣ ಅಂತೇಳಿ ಊಟಕ್ಕೆ ಬಂದೋ. ಇಲ್ಲೂ ಸ್ವಲ್ಪ ರಶ್ ಇತ್ತು, ಹಂಗೂ ಹಿಂಗೂ ಸೀಟ್ ಹಿಡಿದು ಊಟಕ್ಕೆ ಕೂತ್ಕೊಂಡ್ಮೇಲೆ ನಮ್ಮ ಹಿಮು ಮಧ್ಯದಲ್ಲಿ ತಿನ್ನಲ್ಲ ಅಂತೇಳಿ ಕಿರಿಕಿರಿ ಮಾಡ್ಕೊಂಡು ತಿಂತಾ ಇದ್ದ. ನಮ್ಮ ಹಿಮುಗೇನು ಅಂತಂದರೆ ವಿಡಿಯೋಗ್ರಾಫರ್ ಬಂದ ತಕ್ಷಣ ಅಮ್ಮ ಪೋಸ್ ಕೊಡು ಅಮ್ಮ ಬಂದರು ಅಂತ ಹೇಳ್ತಿದ್ದ. ಹಂಗಾಗಿ ನಾವು ಮಾಡ್ಕೊಂಡು ತಿನ್ಕೊಂಡು ಫೈನಲಿ ಊಟ ಮುಗಿಸ್ಕೊಂಡು ಒಳ್ಳೆ ಒಂದು ಫ್ರೂಟ್ ಸಲಾಡ್ ತಿನ್ಕೊಂಡು ಬಂದು ಮತ್ತೆ ನಾವು ಗಿಫ್ಟ್ ಕೊಡೋ ಕ್ಯೂಗೆ ಬಂದು ನಿಂತ್ಕೊಂಡು. ಇಲ್ಲೂ ಹತ್ತತ್ರ ಕ್ಯೂ ಎಲ್ಲ ಕಡಿಮೆ ಆಗಿತ್ತು. ಸೊ ಹಾಗಾಗಿ ನಾವು ಎಲ್ಲಿಗೆ ಬಂದಿದ್ದೀವಿ ಏನು ಬಂದಿದ್ದೀವಿ ಅಂತ ನಾನೇನು ಪರಿಚಯನೇ ಮಾಡಿಸಿಲ್ಲ. ಇದು ನನ್ನ ಫ್ರೆಂಡ್ ಶ್ರುತಿ ಅಂತ, ಅವರ ತಂಗಿ ಮದುವೆ. ಆ್ಯಕ್ಚುಲಿ ಅವಳು ನನಗೆ ಪರಿಚಯನೇ. ಸೊ ಸಂಗೀತ ಅಂತ ಅವಳ ಹೆಸರು, ನನ್ನ ಹೆಸರು ಅವಳ ಹೆಸರು ಒಂದೇ. ಅವ್ರ ಮದುವೆಗೆ ಬಂದಿದ್ದೀವಿ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಸಂಗೀತ, ಅಲಿಯಾಸ್ ಮಹೇಶ್ವರಿ ಅಂತ ಅವ್ರ ಹೆಸರು. ಸೊ ಹಾಗಾಗಿ ನಾನಂತೂ ಬರೀ ಸಂಗೀತನಪ್ಪ. ಇವಾಗ ನಮ್ಮ ಸರದಿ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ತಾ ಇದ್ವಿ. ಅಪ್ಪ ಬರಲಿಲ್ಲ, ಅಪ್ಪ ಅಲ್ಲೇ ಕೂತ್ಕೊಂಡ್ರು. ಇಲ್ಲ ನೀವು ಹೋಗಿದ್ದು ಬರಗಿ ಅಂತ ನಾವು ಇಷ್ಟು ಜನನೂ ಹೋಗಿ ಒಂದೊಳ್ಳೆ ಪೋಸ್ ಕೊಟ್ಟು ಒಂದೊಳ್ಳೆ ಮೆಮೊರಿಗೆ ನಾವು ಅಲ್ಲಿ ಹಾಜರಿ ಆದೋ ಆಲ್ಬಂಬಲ್ಲಿ. ಒಂದೊಳ್ಳೆ ಫೋಟೋ ತೆಗೆಸ್ಕೊಂಡು ಸಂಗೀತ ಮತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ನಾನು ಅದನ್ನೇ ಹೇಳ್ತಿದ್ದೆ ಅವಳಿಗೆ. ಒಳ್ಳೆ ಪೇರು ಚೆನ್ನಾಗಿರಲಿ, 100 ಕಾಲ ಖುಷಿಯಾಗಿ ಬಾಳಲಿ. ಇಲ್ಲಿ ನೋಡಿ ನಮ್ಮ 3 ಹ್ಯಾಂಡ್ಸಮ್ಸು ಇಲ್ಲಿ ಕೂತಿದ್ದಾರೆ. ಅವ್ರಿಗೆ ಇನ್ನೇನು ಕೆಲಸ ಇಲ್ಲ, ಅದು ಇದು ಮಾತಾಡಿಕೊಂಡು. ನನ್ನ ಫ್ರೆಂಡ್ ಸಿಕ್ಕೇ ಬಿಟ್ಲು ಶ್ರುತಿ, ಅವಳು ಕನ್ಸೀವು ಪಾಪ. ಅದಂಗಾಗಿ ಅವಳು ಓಡಾಡ್ತಿರ್ಲಿಲ್ಲ. ಮತ್ತು ಮಗನೂ ಚಿಕ್ಕವನು, ಅವನಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಂಗಾಗಿ ಅವಳು ಒಂದು ಕಡೆ ಕೂತ್ಬಿಟ್ಟಿದ್ಲು. ಅವಳನ್ನ ಮಾತಾಡಿಸ್ಕೊಂಡು ಹಾಗೆಯೇ ತುಂಬ ದಿನಗಳಾಗಿತ್ತು ಮಾತಾಡಿ. ಬಟ್ ಇಲ್ಲಿ ಮಾತಾಡೋ ಅಂಥ ಸನ್ನಿವೇಶನೂ ಇಲ್ಲ. ಬಿಕಾಸ್ ಅವ್ರ ಮನೆ ಫಂಕ್ಷನ್ ಅಲ್ವಾ, ಅವರೆಲ್ಲನೂ ಮಾತಾಡಿಸ್ಬೇಕು, ಅದೆಲ್ಲ ಇರುತ್ತೆ. ಸೊ ಹಂಗಾಗಿ ನಾನೊಂದು ಸ್ವಲ್ಪ ಹೊತ್ತು ಮಾತಾಡಿದೆ. ಅದಾದಮೇಲೆ ಅವನ ಮಗಂಗೂ ಜ್ವರ ಇತ್ತಲ್ಲ, ಸೊ ಹಂಗಾಗಿ ಹೊರಟ್ರು. ನಾವು ನಮ್ಮ ಕಾರ್ ಕಡೆಗೆ ಬಂದು ಇವಾಗ ನಮ್ಮನ್ನೆಲ್ಲ ಹೊತ್ಕೊಂಡು ಹೋಗೋದಿದೆ ಅಲ್ವಾ, ಇದೇ ದೇವರು. ಸೊ ಹಾಗಾಗಿ ಇದರೊಳಗಡೆ ಕೂತ್ಕೊಂಡು ಇಲ್ಲಿಂದ ನಮ್ಮ ಮನೆ ಕಡೆಗೆ ಪ್ರಯಾಣ ಬೆಳೆಸ್ತು. ಬಾಯ್ ಆಚಾರ್ಯ ಭವನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಂದು ಒಳ್ಳೆ ಸಾಂಗ್ ಬರುತ್ತೆ, ಕೇಳಿ. ಬಾಯ್, ಟೇಕ್ ಕೇರ್. ಸಿಹಿ ತಿನಿಸೆ ನಿನ ಖಾತೆಗೆ ನನ್ನನು ಸೇರಿಸೇ